ನೀವಿವತ್ತು ಸ್ವಲ್ಪ ಗಟ್ಟಿ ಧ್ವನಿಯಲ್ಲಿ ಇದನ್ನ ಖಂಡಿಸಿದ್ರಿ. ಹಾಗೆ ಹೀಗೆ ಮಾತನಾಡುವವರನ್ನ ಹುಡುಕಿ ಜೈಲಿಗಟ್ಟಬೇಕು ಅಂತ ಕೂಡ ಹೇಳ್ತಾ ಇದ್ರಿ. ಬಟ್ ಅಷ್ಟು ಕಷ್ಟನಾ ಸರ್? ಒಬ್ಬ ಜನಪ್ರತಿನಿಧಿ ಆಗಬೇಕು ಅಂತ ಬಯಸಿ ಜನರ ನಡುವೆ ಇದ್ದ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಅಪ್ಸ್ಕ್ಯಾಂಡ್ ಆಗ್ತಾನೆ. ಆತನನ್ನ ಹುಡುಕ್ಲಿಕ್ಕೆ ಮೂರು ಪೊಲೀಸರ ತಂಡ ರಚನೆ ಆಗುತ್ತೆ. ಆದರೆ ಈ ಕ್ಷಣದವರೆಗೂ ಕೂಡ ಆತನನ್ನು ಹಿಡಿಯೋಕ್ಕಾಗಲ್ಲ. ಈಸ್ ನಾಟ್ ಅನ್ ಅಬಿಚುವಲ್ ಅಫೆಂಡರ್. ಅಂದ್ರೆ ಪದೇ ತಪ್ಪು ಮಾಡಿ ತಪ್ಪಿಸ್ಕೊಳ್ಳೋ ಅಭ್ಯಾಸ ಇರೋ ವ್ಯಕ್ತಿ ಅಲ್ಲ. ಜನಪ್ರತಿನಿಧಿ ಆಗಬೇಕು ಅಂತ ಇದ್ದವರು ಕ್ಷಮೆ ಇರಲಿ, ಅವ್ರನ್ನ ಹುಡುಕೋದು ಅಷ್ಟು ಕಷ್ಟ ಇದೆಯಾ ರೇಣುಕಾಚಾರ್ಯ ಸರ್? ಮೇಡಮ್, ಸರ್ಕಾರ ಮನಸ್ಸು ಮಾಡಿದರೆ ಪೊಲೀಸಿಗೆ ಮುಕ್ತವಾಗಿ ಅವಕಾಶ ಕೊಟ್ಟರೆ 10 ನಿಮಿಷದೊಳಗೆ ಆ ಮನುಷ್ಯ ಯಾರು ರಾಜೀವ್ ಶಿಡ್ಲಘಟ್ಟದಲ್ಲಿ ಒಬ್ಬ ಮಹಿಳಾ ಅಧಿಕಾರಿ ಅವಾಚ್ಯ ಶಬ್ದಗಳನ್ನು ಬಳಸಿ ಇವತ್ತೇನು ಅಪ್ಸ್ಕೊಂಡಾಗಿದ್ದಾನೆ, FIR ಆದಮೇಲೆ 5 ನಿಮಿಷ 10 ನಿಮಿಷ ಸರ್ಚ್ ಮಾಡ್ಬೋದು. ದೊಡ್ಡ ವಿಚಾರ ಅಲ್ಲಿ ಎಲ್ಲಿ ಮೊಬೈಲ್ ಆನ್ ಇತ್ತು, ಎಲ್ಲಿ ಆಫ್ ಆಯಿತು, ಅವ್ರ ಕುಟುಂಬ ಸದಸ್ಯರ ವಿಚಾರ ಎಲ್ಲವೂ ಗೊತ್ತಾಗುತ್ತೆ. ಅಂದ್ರೆ ರಾಜೀವ್ ಗೌಡ ಅವರನ್ನ ಅರೆಸ್ಟ್ ಮಾಡೋಷ್ಟು ಕೇಪಬಿಲಿಟಿ ವಿತ್ ಆಲ್ ದ ರೆಸ್ಪೆಕ್ಟ್ ಟು ದ ಪೊಲೀಸ್ ಡಿಪಾರ್ಟ್ಮೆಂಟ್, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅಷ್ಟೊಂದು ಶಕ್ತಿ ಸಾಮರ್ಥ್ಯ ಇಲ್ಲ ಅಂತಾನ? ಅಷ್ಟು ದೊಡ್ಡ ವ್ಯಕ್ತಿ ಅವರು ಅಂತಾನ? ಅಥವಾ ಅವರನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ದೊಡ್ಡ ವ್ಯಕ್ತಿಗಳು ನಿಂತು ಬಿಟ್ಟಿದ್ದಾರೆ ಅಂತಾನ? ಹಿಂಗ ಅರ್ಥ ಮಾಡ್ಕೊಳ್ಬೇಕು ಸರ್ ಜನಸಾಮಾನ್ಯರು? ಇಲ್ಲ ಮೇಡಮ್, ಅಲ್ಲ, ಆತ ದೊಡ್ಡ ವ್ಯಕ್ತಿ ಅಲ್ಲ, ಕಾಂಗ್ರೆಸ್ ಕಾರ್ಯಕರ್ತ ಅಂತ ಒಂದೇ ಕಾರಣಕ್ಕೆ ನಾಳೆ ಬಂಧಿಸಿದರೆ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಆಗುತ್ತೆ ಮತ್ತು ಸರ್ಕಾರಕ್ಕೆ ಮುಜುಗರ ಆಗುತ್ತೆ. ಸನ್ಮಾನ್ಯ ಮುನಿಯಪ್ಪನವರು ಅಂತ ಹಿರಿಯ ಸಚಿವರು, ಭಾಳ ಸೌಮ್ಯ ವ್ಯಕ್ತಿ ರಾಜೀವ್ ಗೌಡ ಅಂತ ಹೇಳ್ತಾರೆ. ಅರೆ, KPC ನೋಟಿಸ್ ಕೊಟ್ಟರೆ ಮುಗಿದೋಗ್ಬಿಡ್ತಾರಾ ಪ್ರದೇಶ ಕಾಂಗ್ರೆಸ್ಸು? ನಾವು ಹೇಳೋದು ಪೊಲೀಸ್ಗೆ ಮುಕ್ತ ಅವಕಾಶ ಕೊಡ್ರಿ. ಯಾರೇ ಇರ್ಬೋದು, ಸಮಾಜದಲ್ಲಿ ಕಲುಷಿತ ವಾತಾವರಣಗಳನ್ನು ನಿರ್ಮಾಣ ಮಾಡಿದರೆ, ಅಶ್ಲೀಲವಾದ ಅವಾಚ್ಯ ಶಬ್ದವನ್ನು ಬಳಸಿದರೆ ಸರ್ಕಾರ ಕಠಿಣವಾಗಿ ಕ್ರಮ ತೆಗೆದುಕೊಳ್ಬೇಕು. ಇದ್ರ ಜೊತೆಗೆ ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ನೇಹಾ ಹಿರೇಮಠ ಪ್ರಕರಣ ಏನಾಯಿತು ಮೇಡಮ್, ತಾವು ನೋಡಿದಿರಿ. ರಂಜಿತಾ ಮೊನ್ನೆ ತಾನೇ ಬರ್ಬರ ಹತ್ಯೆ ಮಾಡಿದ ರಫೀಕ್ ಅನ್ನೋನು, ಅವನು ಆತ್ಮಹತ್ಯೆ ಮಾಡಿಕೊಂಡ ಲವ್ ಜಿಯಾದಕ್ಕೆ ಒಪ್ತಾ ಇದ್ದಕ್ಕೆ. ಬೆಂಗಳೂರು JJ ನಗರದಲ್ಲಿ ಮಹಿಳೆಯರ ಮೇಲೆ ಕಲ್ಲು ತೂರಾಟ ಮಾಡಿ ಸಣ್ಣ ಮಕ್ಕಳು ಅಂತ ಹೇಳಿದರು. ಸರ್ಕಾರ ಅಧಿಕಾರಕ್ಕೆ ಬಂದಾಗ ಎಲ್ಲ ಒಂದು ಕಡೆ ನಿರಂತರವಾಗಿ ಮುಖ್ಯಮಂತ್ರಿಗಳಿರ್ಬೋದು, ಶಾಸಕರು, ಮೊನ್ನೆ ಮಾಗಡಿ ಬಾಲಕೃಷ್ಣ ತಹಸೀಲ್ದಾರ್ಗೆ ಯಾವ ರೀತಿ ಅವಾಚ್ಯ ಶಬ್ದ ಬಳಸಿ ಬೆದರಿಕೆ ಹಾಕಿದ್ರು ಎಲ್ಲ ನಮ್ಮ ಕಣ್ಮುಂದಿದೆ. ನಾವು ಹೇಳೋದು, ಒಬ್ಬ ಜನಪ್ರತಿನಿಧಿ ಇರ್ಬೋದು, ಒಬ್ಬ ರಾಜಕಾರಣಿ ಇರ್ಬೋದು, ನಾವು ಬೇರೆಯವರಿಗೆ ಆದರ್ಶವಾಗಿರ್ಬೇಕು. ನಮ್ಮನ್ನು ಜನ ಅನುಕರಣೆ ಮಾಡಬೇಕು, ಪ್ರಬುದ್ಧರಾಗಿರ್ಬೇಕು. ಆ ರೀತಿ ನಮ್ಮ ನಡವಳಿಕೆಗಳು ಜನ ನೋಡ್ತಾರೆ ವಿನ, ಮೊನ್ನೆ ತಾನೇ ಬಳ್ಳಾರಿಯಲ್ಲಿ ನೋಡಿದಿರಿ, ಜನಾರ್ದನ್ ರೆಡ್ಡಿ ಅವ್ರನ್ನ ಹತ್ಯೆ ಮಾಡ್ಬೇಕಂತೇಳಿ ಸಂಚು ರೂಪಿಸಿದ್ರು. ಏನು ಈ ಭರತ್ ರೆಡ್ಡಿ, ಇನ್ನೂ ಆ ಮನುಷ್ಯನಿಗೆ ಹಣದ ಮದ, ನಮ್ಮ ಅಪ್ಪ ದೊಡ್ಡ ಶ್ರೀಮಂತ, ದುಡ್ಡಿನ ಮದದಿಂದ ಅಟ್ಟಾಸೆಯಿಂದ ಮೆರಿತಕ್ಕಂಥ ಕೆಲಸವನ್ನು ನೋಡು. ಒಂದು ಮಹರ್ಷಿ ವಾಲ್ಮೀಕಿ ಅವರ ಪುತ್ಥಳಿ ವಿಚಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅವತ್ತು ಗೌರವದ ಯಡಿಯೂರಪ್ಪನವರು ಮಹರ್ಷಿ ವಾಲ್ಮೀಕಿ ನಿಗಮವನ್ನು ಮಾಡಿದರು, ಜಯಂತಿಗೆ ರಜಾ ಘೋಷಣೆ ಮಾಡಿದರು. ಆದರೆ ಖಾಸಗಿ ಜನಾರ್ದನ್ ರೆಡ್ಡಿ ನಿವಾಸದ ಮುಂದೆ ಫ್ಲೆಕ್ಸ್ ಹಾಕಿದ್ದಂತೆ ಒಂದೇ ಕಾರಣಕ್ಕೆ ಅದನ್ನ ಅಲ್ಲಿ ಬೆಂಬಲ ವಿರೋಧ ಮಾಡಿದ್ರು. ಭಯ ಪಡಬೇಕು. ಕ್ಷಮೆ ಇರ್ಲಿ ರೇಣುಕಾಚಾರ್ಯ ಸರ್, ಅಲ್ಲಿ ಬಳ್ಳಾರಿಯಲ್ಲಾಗಿದ್ದು ಬ್ಯಾನರ್ ಕಟ್ಟೋ ವಿಚಾರ, ಈ ಶಿಡ್ಲಘಟ್ಟದಲ್ಲಾಗಿದ್ದು ಬ್ಯಾನರ್ ಕಟ್ಟೋ ವಿಚಾರ. ನಮ್ಮ ಜೊತೆಯಲ್ಲಿ ಬಹುಶಃ ಮಂಜುನಾಥ್ ಅವರು ಇದ್ದಾರಾ ಅಂತ ಹೇಳಿ. ಮಂಜುನಾಥ್ ಸರ್ ನಮಸ್ಕಾರ. ಮಂಜುನಾಥ್ ಸರ್ ಧ್ವನಿ ಕೇಳಿಸ್ತಾ ಇದೆಯಾ? ನೀವಿವತ್ತು ಸ್ವಲ್ಪ ಗಟ್ಟಿ ಧ್ವನಿಯಲ್ಲಿ ಇದನ್ನ ಖಂಡಿಸಿದ್ರಿ. ಹಾಗೆ ಹೀಗೆ ಮಾತನಾಡುವವರನ್ನ ಹುಡುಕಿ ಜೈಲಿಗಟ್ಟಬೇಕು ಅಂತ ಕೂಡ ಹೇಳ್ತಾ ಇದ್ರಿ. ಬಟ್ ಅಷ್ಟು ಕಷ್ಟನಾ ಸರ್? ಒಬ್ಬ ಜನಪ್ರತಿನಿಧಿ ಆಗಬೇಕು ಅಂತ ಬಯಸಿ ಜನರ ನಡುವೆ ಇದ್ದ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಅಪ್ಸ್ಕ್ಯಾಂಡ್ ಆಗ್ತಾನೆ. ಆತನನ್ನ ಹುಡುಕ್ಲಿಕ್ಕೆ ಮೂರು ಪೊಲೀಸರ ತಂಡ ರಚನೆ ಆಗುತ್ತೆ. ಆದರೆ ಈ ಕ್ಷಣದವರೆಗೂ ಕೂಡ ಆತನನ್ನು ಹಿಡಿಯೋಕ್ಕಾಗಲ್ಲ. ಈಸ್ ನಾಟ್ ಅನ್ ಅಬಿಚುವಲ್ ಅಫೆಂಡರ್. ಅಂದ್ರೆ ಪದೇ ತಪ್ಪು ಮಾಡಿ ತಪ್ಪಿಸ್ಕೊಳ್ಳೋ ಅಭ್ಯಾಸ ಇರೋ ವ್ಯಕ್ತಿ ಅಲ್ಲ. ಜನಪ್ರತಿನಿಧಿ ಆಗಬೇಕು ಅಂತ ಇದ್ದವರು ಕ್ಷಮೆ ಇರಲಿ, ಅವ್ರನ್ನ ಹುಡುಕೋದು ಅಷ್ಟು ಕಷ್ಟ ಇದೆಯಾ ರೇಣುಕಾಚಾರ್ಯ ಸರ್? ಮೇಡಮ್, ಸರ್ಕಾರ ಮನಸ್ಸು ಮಾಡಿದರೆ ಪೊಲೀಸಿಗೆ ಮುಕ್ತವಾಗಿ ಅವಕಾಶ ಕೊಟ್ಟರೆ 10 ನಿಮಿಷದೊಳಗೆ ಆ ಮನುಷ್ಯ ಯಾರು ರಾಜೀವ್ ಶಿಡ್ಲಘಟ್ಟದಲ್ಲಿ
ಒಬ್ಬ ಮಹಿಳಾ ಅಧಿಕಾರಿ ಅವಾಚ್ಯ ಶಬ್ದಗಳನ್ನು ಬಳಸಿ ಇವತ್ತೇನು ಅಪ್ಸ್ಕೊಂಡಾಗಿದ್ದಾನೆ FIR ಆದಮೇಲೆ 5 ನಿಮಿಷ 10 ನಿಮಿಷ ಸರ್ಚ್ ಮಾಡ್ಬೋದು. ದೊಡ್ಡ ವಿಚಾರ ಅಲ್ಲಿ ಎಲ್ಲಿ ಮೊಬೈಲ್ ಆನ್ ಇತ್ತು, ಎಲ್ಲಿ ಆಫ್ ಆಯಿತು, ಅವ್ರ ಕುಟುಂಬ ಸದಸ್ಯರ ವಿಚಾರ ಎಲ್ಲವೂ ಗೊತ್ತಾಗುತ್ತೆ. ಹಂಗಾದ್ರೆ ಯಾಕೆ ದೊಡ್ಡ ಎಲ್ಲ ಒಂದ್ ವಿಷಯ ಕಡೆ ಅಲ್ಲ, ದೊಡ್ಡ ಸರ್ಕಾರ ವಿಷಯ ಯಾಕೆ ಆಗ್ತಿದೆ ಹಂಗಾದ್ರೆ? ಅಂದ್ರೆ ರಾಜೀವ್ ಗೌಡ ಅವರನ್ನ ಅರೆಸ್ಟ್ ಮಾಡೋಷ್ಟು ಕೇಪಬಿಲಿಟಿ, ವಿತ್ ಆಲ್ ದ ರೆಸ್ಪೆಕ್ಟ್ ಟು ದ ಪೊಲೀಸ್ ಡಿಪಾರ್ಟ್ಮೆಂಟ್, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅಷ್ಟೊಂದು ಶಕ್ತಿ ಸಾಮರ್ಥ್ಯ ಇಲ್ಲ ಅಂತಾನ? ಅಷ್ಟು ದೊಡ್ಡ ವ್ಯಕ್ತಿ ಅವರು ಅಂತಾನ? ಅಥವಾ ಅವರನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ದೊಡ್ಡ ದೊಡ್ಡ ವ್ಯಕ್ತಿಗಳು ನಿಂತು ಬಿಟ್ಟಿದ್ದಾರೆ ಅಂತಾನ? ಹಿಂಗ ಅರ್ಥ ಮಾಡ್ಕೊಳ್ಬೇಕು ಸರ್ ಜನಸಾಮಾನ್ಯರು? ಇಲ್ಲ ಮೇಡಮ್, ಅಲ್ಲ ಆತ ದೊಡ್ಡ ವ್ಯಕ್ತಿ ಅಲ್ಲ, ಕಾಂಗ್ರೆಸ್ ಕಾರ್ಯಕರ್ತ ಅಂತ ಒಂದೇ ಕಾರಣಕ್ಕೆ ನಾಳೆ ಬಂಧಿಸಿದರೆ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಆಗುತ್ತೆ ಮತ್ತು ಸರ್ಕಾರಕ್ಕೆ ಮುಜುಗರ ಆಗುತ್ತೆ. ಸನ್ಮಾನ್ಯ ಮುನಿಯಪ್ಪನವರು ಅಂತ ಹಿರಿಯ ಸಚಿವರು, ಭಾಳ ಸೌಮ್ಯ ವ್ಯಕ್ತಿ ರಾಜೀವ್ ಗೌಡ ಅಂತ ಹೇಳ್ತಾರೆ. ಅರೆ KPC ನೋಟಿಸ್ ಕೊಟ್ಟರೆ ಮುಗಿದೋಗ್ಬಿಡ್ತಾರಾ ಪ್ರದೇಶ ಕಾಂಗ್ರೆಸ್ಸು? ನಾವು ಹೇಳೋದು ಪೊಲೀಸ್ಗೆ ಮುಕ್ತ ಅವಕಾಶ ಕೊಡ್ರಿ. ಯಾರೇ ಇರ್ಬೋದು, ಸಮಾಜದಲ್ಲಿ ಕಲುಷಿತ ವಾತಾವರಣಗಳನ್ನು ನಿರ್ಮಾಣ ಮಾಡಿದರೆ, ಅಶ್ಲೀಲವಾದ ಅವಾಚ್ಯ ಶಬ್ದವನ್ನು ಬಳಸಿದರೆ ಸರ್ಕಾರ ಕಠಿಣವಾಗಿ ಕ್ರಮ ತೆಗೆದುಕೊಳ್ಬೇಕು. ಇದ್ರ ಜೊತೆಗೆ ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ನೇಹಾ ಹಿರೇಮಠ ಪ್ರಕರಣ ಏನಾಯಿತು ಮೇಡಮ್, ತಾವು ನೋಡಿದಿರಿ. ರಂಜಿತಾ ಮೊನ್ನೆ ತಾನೇ ಬರ್ಬರ ಹತ್ಯೆ ಮಾಡಿದ ರಫೀಕ್ ಅನ್ನೋನು, ಅವನು ಆತ್ಮಹತ್ಯೆ ಮಾಡಿಕೊಂಡ, ಲವ್ ಜಿಯಾದಕ್ಕೆ ಒಪ್ತಾ ಇದ್ದಕ್ಕೆ. ಬೆಂಗಳೂರು JJ ನಗರದಲ್ಲಿ ಮಹಿಳೆಯರ ಮೇಲೆ ಕಲ್ಲು ತೂರಾಟ ಮಾಡಿ ಸಣ್ಣ ಮಕ್ಕಳು ಅಂತ ಹೇಳಿದರು. ಸರ್ಕಾರ ಅಧಿಕಾರಕ್ಕೆ ಬಂದಾಗ ಎಲ್ಲ ಒಂದು ಕಡೆ ನಿರಂತರವಾಗಿ ಮುಖ್ಯಮಂತ್ರಿಗಳಿರ್ಬೋದು, ಶಾಸಕರು, ಮೊನ್ನೆ ಮಾಗಡಿ ಬಾಲಕೃಷ್ಣ ತಹಸೀಲ್ದಾರ್ಗೆ ಯಾವ ರೀತಿ ಅವಾಚ್ಯ ಶಬ್ದ ಬಳಸಿ ಬೆದರಿಕೆ ಹಾಕಿದ್ರು ಎಲ್ಲ ನಮ್ಮ ಕಣ್ಮುಂದಿದೆ. ನಾವು ಹೇಳೋದು, ಒಬ್ಬ ಜನಪ್ರತಿನಿಧಿ ಇರ್ಬೋದು, ಒಬ್ಬ ರಾಜಕಾರಣಿ ಇರ್ಬೋದು, ನಾವು ಬೇರೆಯವರಿಗೆ ಆದರ್ಶವಾಗಿರ್ಬೇಕು, ನಮ್ಮನ್ನು ಜನ ಅನುಕರಣೆ ಮಾಡಬೇಕು, ಪ್ರಬುದ್ಧರಾಗಿರ್ಬೇಕು. ಆ ರೀತಿ ನಮ್ಮ ನಡವಳಿಕೆಗಳು ಜನ ನೋಡ್ತಾರೆ ವಿನ, ಮೊನ್ನೆ ತಾನೇ ಬಳ್ಳಾರಿಯಲ್ಲಿ ನೋಡಿದಿರಿ, ಜನಾರ್ದನ್ ರೆಡ್ಡಿ ಅವ್ರನ್ನ ಹತ್ಯೆ ಮಾಡ್ಬೇಕಂತೇಳಿ ಸಂಚು ರೂಪಿಸಿದ್ರು. ಏನು ಈ ಭರತ್ ರೆಡ್ಡಿ, ಇನ್ನೂ ಆ ಮನುಷ್ಯನಿಗೆ ಹಣದ ಮದ, ನಮ್ಮ ಅಪ್ಪ ದೊಡ್ಡ ಶ್ರೀಮಂತ, ದುಡ್ಡಿನ ಮದದಿಂದ ಅಟ್ಟಾಸೆಯಿಂದ ಮೆರಿತಕ್ಕಂಥ ಕೆಲಸವನ್ನು ನೋಡು. ಒಂದು ಮಹರ್ಷಿ ವಾಲ್ಮೀಕಿ ಅವರ ಪುತ್ಥಳಿ ವಿಚಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅವತ್ತು ಗೌರವದ ಯಡಿಯೂರಪ್ಪನವರು ಮಹರ್ಷಿ ವಾಲ್ಮೀಕಿ ನಿಗಮವನ್ನು ಮಾಡಿದರು, ಜಯಂತಿಗೆ ರಜಾ ಘೋಷಣೆ ಮಾಡಿದರು. ಆದರೆ ಖಾಸಗಿ ಜನಾರ್ದನ್ ರೆಡ್ಡಿ ನಿವಾಸದ ಮುಂದೆ ಫ್ಲೆಕ್ಸ್ ಹಾಕಿದ್ದಂತೆ ಒಂದೇ ಕಾರಣಕ್ಕೆ ಅದನ್ನ ಅಲ್ಲಿ ಬೆಂಬಲ ವಿರೋಧ ಮಾಡಿದ್ರು. ಭಯ ಪಡಬೇಕು. ಕ್ಷಮೆ ಇರ್ಲಿ ರೇಣುಕಾಚಾರ್ಯ ಸರ್, ಅಲ್ಲಿ ಬಳ್ಳಾರಿಯಲ್ಲಾಗಿದ್ದು ಬ್ಯಾನರ್ ಕಟ್ಟೋ ವಿಚಾರ, ಈ ಶಿಡ್ಲಘಟ್ಟದಲ್ಲಾಗಿದ್ದು ಬ್ಯಾನರ್ ಕಟ್ಟೋ ವಿಚಾರ, ನಮ್ಮ ಜೊತೆಯಲ್ಲಿ ಬಹುಶಃ ಮಂಜುನಾಥ್ ಅವರು ಇದ್ದಾರಾ ಅಂತ ಹೇಳಿ. ಮಂಜುನಾಥ್ ಸರ್ ನಮಸ್ಕಾರ. ಮಂಜುನಾಥ್ ಸರ್ ಧ್ವನಿ ಕೇಳಿಸ್ತಾ ಇದೆ?